ಹೇಳುವುದು ತುಂಬ ಮಂದಿ ಮಾಡುವುದಕ್ಕೆ ಆರಂಭ ಆದಮೇಲೆ ಅವರು ಇನ್ನೂ ಹೇಳಿಲ್ಲ. ಅಟ್ಲೀಸ್ಟ್ ಬೇಕಾದನ್ನು ಮಾಡಬೇಕಲ್ಲ, ಅಲ್ಲಿ ಪ್ರೋತ್ಸಾಹ ಕೊಟ್ಟವರ ಕತೆ ಹೇಳುವುದು. ಕಾರ್ಯಕ್ರಮ ಆರಂಭ ಆದ ಮೇಲೆ ಪ್ರೋತ್ಸಾಹ ಕೊಟ್ಟವರು ಇಲ್ಲ. ಹಾಗೆ ಆದೀತು ಅಂತ ನನಗೆ ಕಾಣುವುದು. ಇದು ಹಾಗಾಗಲ್ಲ. ಈ ನಾರದರು ಬಂದು ಹೇಳಿದರು ಅಂತ ಸ್ವಲ್ಪ ವಿಚಾರ ಮಾಡದೆ, ಸಾಧಕ ಬಾಧಕಗಳನ್ನು ತರ್ಕಿಸದೆ, ಅವರಿಗೆ ಒಂದು ವಚನಬದ್ಧತೆಯನ್ನು ತೋರ್ಪಡಿಸಿದ ಹಾಗೆ ಕಾಣ್ತಾರೆ. ಯಾರಾದರೂ ಅದನ್ನು ಹೇಳಿದ ಮೇಲೆ ಹೀಗೆ ಮಾಡುತ್ತೇನೆ ಅಂತ ನಾನು ಹೇಳದೇ ಇದ್ದೆ, ಅವರು ನಾಳೆ ಹೋಗಿ ಬೇರೆ ಅಪಪ್ರಚಾರ ಮಾಡಿಬಿಟ್ಟಿಲ್ಲ. ಅವರು ಅಪಪ್ರಚಾರ ಮಾಡಿದರೆ ಮಾಡಲಿ, ನಮಗೆ ಅದು ವಿಷಯ ಇಲ್ಲ. ಪ್ರಚಾರವೂ ಅಪಪ್ರಚಾರವೂ ಈಗ ನಮಗೆ ಸಾಧ್ಯ ಆಗಬೇಕಲ್ಲ. ಹೌದು, ಈಗ ಒಂದು ಜ್ಯೋತಿಷ್ಠೋಮವು, ದರ್ಶಪೂರ್ಣ ಮಾಸವೋ, ಅಥವಾ ಇನ್ನು ಪುಂಡರೀಕ ಯಾಗವೋ, ಸೌತ್ರಾಮಣಿಯೋ, ಇದನ್ನು ಮಾಡಬೇಕಾದರೆ ನಮ್ಮ ಪರಿಸರ, ನಮ್ಮ ಆರ್ಥಿಕ ವ್ಯವಸ್ಥೆ ಇದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಆದರೆ 2 ಯಜ್ಞಗಳನ್ನು ಸಂಕಲ್ಪ ಮಾಡುವ ವಿಶ್ವವಿಜ್ಞಾನ ಬೇಕಾಗುತ್ತೆ. ಹೌದು, ಅದು ರಾಜನಿಗೆ ಮಾತ್ರ ಮಾಡುವ ಹಕ್ಕಿರುವ 2 ಯಾಗ. ಒಂದು ರಾಜಸೂಯ, ಇನ್ನೊಂದು ಅಶ್ವಮೇಧ. ಅಶ್ವಮೇಧ ಆದರೂ ಒಂದು ಸ್ವಲ್ಪ ಸುಲಭ ಆಗುತ್ತಿತ್ತು. ಯಾಕೆಂದ್ರೆ ಸಮಸ್ಯೆ ಬರುವುದು ಅಶ್ವವನ್ನು ಬಿದ್ದ ನಂತರ. ಹೋದಲ್ಲಿಗೆ ಹೋದರೆ ಆಯಿತು. ಕುದುರೆಯನ್ನು ಪರಾಕ್ರಮವುಳ್ಳವರು ಅದರ ಹಣೆಯಲ್ಲಿ ಬರೆದ ಯಜಮಾನನ ಬರಹವನ್ನು ನೋಡಿ ಕಟ್ಟಿದ್ರೆ ಮಾತ್ರ, ಇಲ್ಲದಿದ್ರೆ ಯುದ್ಧದ ಪ್ರಶ್ನೆ ಇಲ್ಲ. ಮತ್ತೊಂದುಂಟು, ಅಶ್ವಾಲಂಬನವನ್ನು ಮಾಡಿ ಅಶ್ವವನ್ನು ಬಿಡದೆ ಅಶ್ವಮೇಧ ಯಾಗ ಮಾಡಲಿಕ್ಕೆ ಬರ್ತದೆ. ಅದು 7 ದಿವಸದ ಯಾಗ. ಈ 100 ಯಾಗ ಮಾಡಿದವರ ಕತೆ ಕೇಳಿದ್ಯಾ? ಅವರೆಲ್ಲ 1 ವರ್ಷದ ಅಶ್ವಮೇಧ ಮಾಡಿದ್ದಾರೆ. ಸಪ್ತಾಹ ಅದೆಲ್ಲ 7 ದಿವಸದಲ್ಲಿ ಅಶ್ವಮೇಧ ಮುಗಿಯಿತು. ಒಂದು ಸಪ್ತಾಹ ಅಂದ್ರೆ ಒಂದು ಅಶ್ವಮೇಧ, ಒಂದು ಅಶ್ವಮೇಧ ಒಂದು ಸಪ್ತಾಹ, ಅಷ್ಟು ಹತ್ತಿರದ ಸಂಬಂಧ. ಪಡೆದವರು ಇದ್ದಾರೆ. ಅದಾದ್ರೆ ಒಂದು ಅಶ್ವಮೇಧ ಮಾಡ್ತೇನೆ ಅಂತ ಆಲೋಚನೆ ಮಾಡುತ್ತಿದ್ರೆ ಅದೊಂದು ಸುಲಭದಲ್ಲಿ ಪೂರೈಸಬಹುದಿತ್ತು. ಅವರು ಹೇಳಿದ್ದು ರಾಜಸೂಯ. ಒಂದು ಸಾಧಾರಣ ವ್ಯಾಖ್ಯಾನದಲ್ಲಿ ರಾಜರೆಲ್ಲ ಯಾರು ರಾಜಸೂಯ ದೀಕ್ಷಿತನಾಗಿದ್ದಾನೆ ಅವನ ಕುರಿತು ಅಸೂಯೆ ಪಡಬೇಕು, ಪಡುವಷ್ಟು ಮೇಲ್ಮಟ್ಟಕ್ಕೆ ಏರಬೇಕು. ಹಾಗೆ ಆಲೋಚನೆ ಮಾಡಿದ್ರೆ ಅಶ್ವಮೇಧದ ಯುದ್ಧದ ಸಂದರ್ಭ ಬೇರೆ. ಈ 2 ಯಾಗಗಳು ಯುದ್ಧ ಇಲ್ಲದೆ ಆಗುವುದಿಲ್ಲ. ಇದಕ್ಕೆ ರಾಜಸೂಯಕ್ಕೆ ಮೊದಲೇ ಯುದ್ಧ ಆಗಬೇಕು. ಅಶ್ವಮೇಧಕ್ಕೆ ಸಂದರ್ಭ ಬಂದ್ರೆ, ಅಶ್ವಮೇಧ ಆರಂಭ ಆದ ನಂತರ ಸಂದರ್ಭ ಬಂದ್ರೆ ಯುದ್ಧ. ರಾಜಸೂಯ ಹಾಗಲ್ಲ, ಮೊದಲೇ ದಿಗ್ವಿಜಯ, ದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಿ ಯಾರೂ ವಿರೋಧಿಗಳಿಲ್ಲ ಎನ್ನುವುದು ಶ್ರುತಪಡಿಸಿದ ನಂತರ ರಾಜಸೂಯದ ಆರಂಭ. ಗೆಲ್ಲಲೇಬೇಕು. ಸೋತ್ರೆ ಅವನಿಗೆ ಅಶ್ವಮೇಧ ಯಾಗ ಮಾಡಿ ರಾಜಸೂಯ ಯಾಗ ಮಾಡಲಿಕ್ಕಾಗುವುದಿಲ್ಲ. ರಾಜಸೂಯ ಯಾಗದ ಅಂಗವಾಗಿ ದಿಗ್ವಿಜಯಕ್ಕೆ ಹೊರಟವನು ಸೋತ್ರೆ ಅವನಿಂದ ರಾಜಸೂಯ ಯಾಗ ಮಾಡಲಿಕ್ಕಿರುವ ಅರ್ಹತೆ ನಷ್ಟವಾಗಿ ಹೋಗ್ತದೆ. ಗೆಲ್ಲಲೇಬೇಕು, ವಿಶ್ವಾಸ ಇದ್ರೆ ಸಾಲು, ದಿಗ್ವಿಜಯವನ್ನೇ ಮಾಡಬೇಕು. ಆದ್ದರಿಂದ ರಾಜಸೂಯದ ವಿಧಿಯನ್ನು ಹೇಳುವಾಗ ಸ್ವರಾಜ್ಯ ಕಾಮೋ ರಾಜ ರಾಜಸೂಯೇನ ಯಜೇತ. ಯಾರಿಗೆ ಸ್ವರಾಜ್ಯ ಕಾಮನಾಗಬೇಕು ಎನ್ನುವ ಅಪೇಕ್ಷೆ ಇರ್ತದೆ ಅವನು ಮಾತ್ರ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ವೇದ ವಿಧಿಸ್ತಾರೆ. ಅಲ್ಲ, ಅದರ ವಿಧಿ ಹಾಗೆ. ಮಗನಿಗೆ ಸ್ವರಾಜ್ಯ ಕಾಮತ್ವ ಬಂದ್ರೆ ತದ್ವಾರ ಪಿತೃಗೆ ಸದ್ಗತಿಯಾಗುವುದು. ಹೌದು. ಈ ಮಕ್ಕಳು ಒಳ್ಳೆಯ ಕೆಲಸ ಮಾಡದೇ ಇದ್ರೆ ತಂದೆ ತಾಯಿಯಂದರಿಗೆ ನಂತರ ಒಳ್ಳೆಯದಾಗುವುದಿಲ್ಲ. ಕೇವಲ ಉತ್ತರಕ್ರಿಯೆ ಮಾಡಿದಲ್ಲಿಗೆ ಮುಗಿಯುವುದಿಲ್ಲ. ಮಕ್ಕಳು ಅಂತ ಹೇಳಿದರೆ ಮಕ್ಕಳು ಮಕ್ಕಳಾಗಿ ಹೌದು. ಅನಂತರವೂ ಸತ್ಕರ್ಮಗಳನ್ನು ಮಾಡುತ್ತಾ ಇದ್ರೆ ತಂದೆ ತಾಯಿಗಳು ಪರಲೋಕದಲ್ಲಿದ್ದವರು ಸಂತೋಷದಿಂದಿರ್ತಾರೆ. ಇವರು ಸತ್ಪುತ್ರರಾಗಬೇಕು, ಸತ್ಪುತ್ರರಾಗಬೇಕು, ಸದಾ ಸತ್ಪುತ್ರರಾಗಬೇಕು. ಅದು ಮತ್ತು ಅಗತ್ಯ. ಯಾಜಮಾನ್ಯವನ್ನು ವಹಿಸಿಕೊಂಡು ಯಾಗವನ್ನು ಮಾಡಿ ಯಾಗದ ಫಲದಿಂದ ಪಿತೃವಿಗೆ ಪ್ರಾಪ್ತವಾಗಬೇಕಾದ ಸ್ಥಾನ ಪ್ರಾಪ್ತವಾಗಲಿ ಅಂತ ಸಂಕಲ್ಪ ಮಾಡಿದರೆ ಪ್ರಾಪ್ತವಾಗಲಿ.
ಜವಾಬ್ದಾರಿ ಬಗ್ಗೆ ಸಂದೇಹ ಅಂತ ಗೊತ್ತಾಗಿದೆ. ಸಂದೇಹ ಈಗ ದಿಗ್ವಿಜಯ ಮಾಡಬೇಕು, ಯಾರಿದ್ದಾರೆ ಅಂತ ಕೇಳುದು. ಓಹೋ, ದಿಗ್ವಿಜಯ ಮಾಡುವವರು ಯಾರಿದ್ದಾರೆ? ಇಲ್ಲಿ ಇದ್ದವರಲ್ಲಿ ನಿನ್ನ ಸೇನೆ ಪರಿಮಿತ, ಹೆಚ್ಚು ಬೆಳೆಸಲಿಕ್ಕೆ ಆಗಲಿಲ್ಲ, ಇನ್ನು ಬೆಳಿಬೇಕಷ್ಟೇ. ಸೇನಾ ನಾಯಕರು ಕೂಡ ಪರಿಮಿತ, ಮತ್ತೆ ಇವರು ಸದಾ ಜೊತೆಯಲ್ಲಿರುವ ಈ 4 ಮಂದಿ ಇವರನ್ನು ಕಟ್ಟಿಕೊಂಡು ದಿಗ್ವಿಜಯ ಮಾಡ್ಲಿಕ್ಕೆ ಉಂಟ. ದಿಗ್ವಿಜಯ ಮಾಡುವವರು ಯಾರಿದ್ದಾರೆ? ಈಗ ದಿಗ್ವಿಜಯಕ್ಕೆ ಹೊರಡುವಾಗ ಎದುರಾದವರು ಯಾರೆಲ್ಲ ಅಂತ ಒಂದು ನಿರೀಕ್ಷೆ ಇರ್ತದೆ ಅದಕ್ಕೆ. ಅಂತವರನ್ನ ಗೆಲ್ಲಬಹುದು ಎನ್ನುವ ವಿಶ್ವಾಸವು ನನ್ನ ತಮ್ಮ ಹೇಳಿದ್ದು. ಅನುಮಾನವೇಕೆ ಜೀವ ಎಂದು ಮೊದಲೇ ಹೇಳಿದ್ದಾರೆ. ಅದು ಅನುಮಾನ ಯಾಕೆ ಅಂತ ಅವರು ಕೇಳಿದ್ದವನಿಗೆ ಅದರ ಕಲ್ಪನೆ ಇಲ್ಲ ಅಲ್ಲ. ಹಾಗಿದ್ರೆ ನೀನು ಯಾರದೋ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾತಾಡ್ತೀಯ ಅಂತ ಅನೇಕರಿದ್ದಾರೆ ಅಂತ. ಓಹ್, ಯಾರು? ಅನೇಕರಿದ್ದಾರೆ